ಸರ್ ನಮಸ್ತೆ. ಬೆಂಗಳೂರು ಪ್ರತಿಷ್ಠಿತ ಅರಮನೆ ಮೈದಾನದ ರೈತ ವಿಹಾರಲ್ಲಿ ವಿಶ್ವಕಲೆಗೆ ಎಕ್ಸ್ಪೋ ನಡೀತಾ ಇದೆ. ಅದಂತ ಒಂದು ಸ್ಟಾಲ್ ಹಾಕಿದ್ರ. ಸ್ಟಾಲ್ ಬಗ್ಗೆ ಪರಿಚಯ ಹೇಳಿ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ, ರೈತ, ಹಾಸನ ಜಿಲ್ಲೆ ಆಲೂರು ತಾಲೂಕು. ನಮ್ಮ ಹತ್ರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದೀವಿ ಸುಮಾರು ವರ್ಷಗಳಿಂದ. ನಾವು ಯಾವುದೇ ಗೊಬ್ಬರ ಹಾಕೋದಿಲ್ಲ, ನೈಸರ್ಗಿಕ ಕೃಷಿ ಮಾಡ್ಕೊಂಡು ಯಾವ್ದು ನಿಮಗೆ ವಿಷಮುಕ್ತ ಆಹಾರ ಕೊಡ್ತೀವಿ. ನಾವೇ ಬೆಳೆದಿದ್ದ ಆಹಾರದಲ್ಲಿ ಇಲ್ಲಿ ವ್ಯಾಲ್ಯೂ ಅಡೆಡ್ ಮಾಡ್ಕೊಂಡಿದೀವಿ. ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದೆ, ಮತ್ತೆ ಅಂಜೂರ ಇದೆ. ಅಂಜೂರ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಇದು ಮಾಡ್ತೀವಿ. ಯಾವ್ದು ಸಕ್ಕರೆ ಬೆಲ್ಲ ತುಪ್ಪ ಯೂಸ್ ಮಾಡೋದಿಲ್ಲ. ಮತ್ತೆ ನಮ್ಮ ಹತ್ರ ತುಂಬಾ ಪ್ರಾಡಕ್ಟ್ ಇದೆ. ಶಾಂಪೂ ಇದೆ, ಕೆಮಿಕಲ್ ಫ್ರೀ, ಪ್ಯಾರಾಫಿನ್ ಫ್ರೀ, ಸಲ್ಫರ್ ಫ್ರೀ, ಪ್ಯೂರ್ ನ್ಯಾಚುರಲ್ ಶಾಂಪೂ. ತುಪ್ಪ ಇದೆ, ದೇಸಿ ಹಸುವಿನ ತುಪ್ಪ ಸಿಗುತ್ತೆ. ನ್ಯಾಚುರಲ್ ತುಪ್ಪ, ಮಲ್ನಾಡ್ ಹಸಂಗಿದ್ದ ತುಪ್ಪ. ನಿಮಗೆ ಸ್ಮೆಲ್ ಮಾಡಿದ್ರೆ ವ್ಯಾಲ್ಯೂ ಜಾಸ್ತಿ, ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ. ಈ ತರದ ನಾವು ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ ನಮ್ಮ ಹತ್ರ ಜಾಸ್ತಿ ಇದೆ. ಮತ್ತೆ ರಾಗಿ ಉರಿಟ್ ಸಿಗುತ್ತೆ. ಮತ್ತೆ ನಿಮಗೆ ಸೀಡ್ಸ್, ನ್ಯಾಚುರಲ್ ಆಗಿ ಬೆಳೆದ ಸೀಡ್ಸ್ ಅದೆಲ್ಲ ಸಿಗುತ್ತೆ. ಈ ತರ ಐಟಮ್ಸ್ ಮಾಡ್ಕೊಂಡು ಇಲ್ಲಿ ಸರ್ 3 ದಿವಸದಿಂದ ಸ್ಟಾಲ್ ಹಾಕಿದ್ದೀರಾ. ಬಂದಿರೋ ಜನಗಳ ರೆಸ್ಪಾನ್ಸ್ ಹೇಗಿದೆ? ನಿಮ್ಗೆ ವ್ಯಾಪಾರ ಹೇಗಿದೆ? ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ವ್ಯಾಲ್ಯೂ ಅಡೆಡ್ ಇರುವಂತೆ ಮತ್ತೆ ನ್ಯಾಚುರಲ್ ಪ್ರಾಡಕ್ಟ್ ವ್ಯಾಲ್ಯೂ ಕೊಡ್ತಾರೆ. ಹಾಗಾಗಿ ನ್ಯಾಚುರಲ್ ಪ್ರಾಡಕ್ಟ್ ಬೆಳೆ ತಗೊಂಡ್ಬಂದು ಮಾರಾಟ ವ್ಯವಸ್ಥೆ ಮಾಡ್ತಾರೆ. ಈಗ ಬೆಂಗಳೂರಲ್ಲಿದ್ದು ಬಂದು ಸ್ಟಾಲ್ ಹಾಕೋದು ಬೇರೆ, ಹಾಸನಿಂದ ಬಂದು ಬೆಂಗಳೂರಲ್ಲಿ ಒಂದು ಅರಮನೆ ಮೈದಾನದ ಸ್ಟಾಲ್ ಹಾಕಿದ ಒಂದು ಯಾವ ರೀತಿ ಫೀಲ್ ಇದೆ ನಿಮಗೆ? ಸರ್, ನಾವು ರೈತರು, ನಾವು ಇಲ್ಲಿಂದ ಕೊಡ್ತೀವಿ, ಅಲ್ಲಿಂದ ನಮ್ಮೂರಿನಲ್ಲಿ ತಂದು ಮಾರೋದ್ರಿಂದ ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಪ್ರಾಡಕ್ಟ್ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ. ತುಂಬಾ ಚೆನ್ನಾಗಿ ಕೇಳ್ತಾರೆ, ಕೊರಿಯರ್ ಮಾಡಿಸ್ಕೊತಾರೆ. ಹಂಗಾಗಿ ನಾವು ಎಲ್ಲಿ ಬರ್ತೀವಿ ಅಲ್ಲಿ ಫೋನ್ ಮಾಡ್ಕೊಂಡ್ ಬರ್ತಾರೆ. ಹಂಗಾಗಿ ನಾವು ಬೆಂಗಳೂರಿಗೆ ಬರ್ತೀವಿ. ವ್ಯಾಪಾರ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ನಿಮಗೆ ಖುಷಿ ಕೊಡ್ತಾ ಸರ್? ಒಂದು 3 ದಿವಸ ಒಂದು ತೃಪ್ತಿ ತಂದಿದೆ ಸರ್. ನಮ್ಮ ಪ್ರಾಡಕ್ಟ್ ಇಷ್ಟಪಡ್ತಾರಲ್ಲ, ಹಾಗಾಗಿ ನಮ್ಗೆ ತೃಪ್ತಿ ಆಗಿದೆ. ದಿನದ ವ್ಯಾಪಾರ ಬೆಳಗ್ಗೆಯಿಂದ ರಾತ್ರಿ ವ್ಯಾಪಾರ ಅಂತ ಇರುತ್ತೆ. 3 ದಿವಸದಲ್ಲಿ ನೀವೊಂದು ವ್ಯಾಪಾರ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀರಾ? ಅದ್ರ ಮೇಲ್ಪಟ್ಟಾಗಿದೆಯಾ, ಕಡಿಮೆ ಆಗಿದೆಯಾ, ತೃಪ್ತಿ ತಂದಿದೆಯಾ? ಇಲ್ಲ, ನಮ್ಮ ರೈತರ ಸಂತೆಯಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅದು ಕಮ್ಮಿ ಆಗಿದೆ ಸರ್. ಖುಷಿಯಾಗಿದೆ? ಖುಷಿಯಾಗಿದೆ. ನಿಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ. ಗೌಡ ರಾಜ್ಯವನ್ನ ಸ್ಥಾಪನೆ ಮಾಡಿದ ನಮ್ಮ ಸಮುದಾಯದಲ್ಲಿ ವಿಶೇಷವಾದ ಸಂಕ್ರಾಂತಿ ಆಗಬೇಕು. ಆ ಕಾರಣಕ್ಕೆ ನಾವು ಸರ್ಕಾರ ಕೂಡ ಮಾಡಿಸಲು ಶುರು ಮಾಡಿದ್ವಿ. ಮತ್ತೆ ಬೇಕಾದ ಕಾಣ್ತದೆ. ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ದೊಡ್ಡ ಬೆಂಗಳೂರು ಹಬ್ಬವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರ ಮಾಡಲಿ ಆಗಿ ಅಂತೇಳಿ ಮತ್ತೊಮ್ಮೆ ಈ ಸಭೆಯಿಂದ ಒತ್ತಾಯಿಸ್ತಾ, ಬಸ್ ಸರ್ಕಲ್ ಶುರುವಾಗಿ 3-4 ವರ್ಷ ವೈದ್ಯ ಆತ್ಮಕ್ಕೆ ಯಾವುದು ಸಾವಿಲ್ಲ. ಆತ್ಮ ನಮ್ಮನ್ನೆಲ್ಲ ನೋಡ್ತಾ ಇದೆ. ಆ ಆತ್ಮಕ್ಕೆ ನಾವು ಕೈ ಮುಗಿಬೇಕು. ಎಲ್ಲರೂ ಕೂಡ ಇನ್ನೊಮ್ಮೆ ಜೈ ಗುರುದೇವ್ ಅಂತ ಹೇಳ್ತಾ ಕೈ ಮುಗಿಬೇಕು. ಜೈ ಗುರುದೇವ್. ಧನ್ಯವಾದಗಳು. ನಿನ್ನೆ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ, 3ನೇ ಸರಿ ಮಾತಾಡ್ತೀನಿ. ಈ ಅವಕಾಶಕ್ಕೆ ನಾನು ನಮ್ಮ ಮೆಚ್ಚಿನ ಸ್ನೇಹಿತರು ಅಂತ ಹೇಳ್ಬೋದು, ಬೇರೆ ಎಲ್ಲ ನಾನು ಹೇಳ್ತಾ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ನಿಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ಬಂದಮೇಲೆ ಮಾಧ್ಯಮದವರು ಕೇಳ್ತಾರೆ, ನಿಮ್ಮ ಸಂದೇಶ ಏನು ದೇಶಕ್ಕೆ? ಅವ್ರು